ಮಾತನಾಡುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ವಾಕ್ಸ್ ಅಂದ್ಕೊಂಡು ಹೇಳಿದ್ದೀನಪ್ಪ ಅಂತೇಳಿ ಅಂದ್ರೆ ಇವರು ಇದನ್ನು ಒಪ್ಕೊಂಡಂಗೆ ಆಯ್ತು ಇಂಡೈರೆಕ್ಟಾಗಿ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಅವರು, ಇದು ರಾಜ್ಯದ ಹಬ್ಬ, ಸರ್ಕಾರದ ನಿರ್ಧಾರ ಸಂವಿಧಾನದ 15ನೇ ವಿಧಿಗೆ ಪೂರಕವಾಗಿದೆ. ಬಾನು ಮುಸ್ತಾಕ್ ಬುಕರ್ ಪ್ರಶಸ್ತಿ ಪುರಸ್ಕೃತರು, ಹಾಗಾಗಿಯೇ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ. ಹೀಗೆ ಹೇಳಿ ಇದೊಂದು ಎಂಡ್ ಮಾಡಿದ್ದಾರೆ. ಇದೆಲ್ಲ ಒಟ್ಟಾರೆ ಯಾಕೆ ನಾ ಇದನ್ನು ಹೇಳಿದಿನಪ್ಪ ಇವತ್ತು ನಿಮ್ಮ ಜೊತೆಗೆ ಅಂತಂದ್ರೆ, ವಿರೋಧಕ್ಕಾಗಿ ವಿರೋಧ ಮಾಡಿರಿ, ವಿರೋಧಿತನ್ನು ಮಾಡಿರಿ, ತಪ್ಪಂತಲ್ಲ. ಯಾಕಂದ್ರೆ ಕೇವಲ ವೋಟ್ ರಾಜಕಾರಣಕ್ಕಾಗಿ ಧರ್ಮ ಬಳಸೋದು, ಅದಕ್ಕಾಗಿ ಮಾಬ್ ಲಿಂಚಿಂಗ್ ಅಂತ ಕೆಲಸಗಳನ್ನು ಮಾಡೋದು, ಲವ್ ಜಿಹಾದ್ ಅಂತ ಕೆಲಸಗಳನ್ನು ಮಾಡೋದು, ಇವೆಲ್ಲ ಮಾಡೋದ್ರಿಂದ ಸಮಾಜದಲ್ಲಿ ಏನಪ್ಪ ಅಂತಂದ್ರೆ ಶಾಂತಿ ಉಳಿತದನ ಅಂತೇಳಿ. ಅದರರ್ಥ ಮುಸ್ಲಿಮರಲ್ಲಿಯೂ ಎಲ್ಲರೂ ಉದಾರವಾದಿಗಳಿದ್ದಾರೆ ಅಂತ ಹೇಳಲಿಕ್ಕೆ ಹೊರಟಿರಲಿಲ್ಲ. ಆದರೆ ಒಂದು ನಾಡ ಹಬ್ಬದ ಸಂದರ್ಭದಲ್ಲೇ ಒಬ್ಬ ಒಳ್ಳೆಯ ಹೆಣ್ಮಗಳು ಲೇಖಕಿ, ಜನಪರವಾದ ಲೇಖಕಿ, ಬಡತನವನ್ನು ಅನುಭವಿಸಿ ಬರೆದಂಥ ವಕೀಲೆ ಇವತ್ತೊಂದು ಬುಕರ್ ಪ್ರಶಸ್ತಿ ಪಡೆದಾಗ, ಅದು ಕನ್ನಡ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಾಗ ನಾವೆಲ್ಲರೂ ಅವ್ರನ್ನ ಗೌರವಿಸಿ ಮಾತಾಡಿಸ್ಬೇಕಾಗ್ತದೆ, ಸನ್ಮಾನಿಸ್ಬೇಕಾಗ್ತದೆ. ಇದು ಸನ್ಮಾನ ಅಷ್ಟೇ, ಉದ್ಘಾಟನೆ. ಹೌದು, ನೀನು ಈ ರೀತಿ ಬೆಳೆದಿದ್ದೀರಿ, ನಿಮ್ಮ ಈ ಒಂದು ಬೆಳವಣಿಗೆ ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋ ದಿಶೆಯಲ್ಲದ. ಅದಕ್ಕೆ ಇವತ್ತು ಒಂದು ಡೆಮೊಕ್ರೆಟಿಕ್ ದೇಶ ಯಾವುದು, ಇಂಗ್ಲೆಂಡಿನ ಶ್ರೇಷ್ಠ ಪ್ರಶಸ್ತಿಗಳು ಬಂದು ಬುಕರ್, ಅದನ್ನು ಪಡೆದಿದ್ದು ನಮಗೆಲ್ಲ ಹೆಮ್ಮೆದ. ಕನ್ನಡ ನಾಡಿನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಿದ್ದೀರಿ ಅಂತ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ ನೋಡಬೇಕಾಗಿತ್ತು. ಅದೆಲ್ಲ ಬಿಟ್ಟುಕೊಂಡು ಸುಮ್ಮನೆ ಈ ಹಿಂದುತ್ವವನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂಥ ನಮ್ಮ ಪ್ರತಾಪ್ ಶೆಟ್ಟರಾಗಿರ್ಬೋದು ಅಥವಾ ಆರ್ ಅಶೋಕ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇವರೆಲ್ಲರೂ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಅಂತ. ಎಲ್ಲ ವಿರೋಧಕ್ಕೆ ವಿರೋಧ, ಒಟ್ಟು ವಿರೋಧ ಮಾಡೋದ ಪ್ರತಿಯೊಂದಕ್ಕೂ ವಿರೋಧ ಮಾಡೋದ. ಇದು ಅವ್ರು ಇನ್ನಷ್ಟು ಕೆಟ್ಟ ಹೆಸರು ತಂದಿರೋ ಮತ್ತೇನೂ ಅಲ್ಲ. ನೀವು ಅವ್ರ ಸಂವಿಧಾನ ವಿರೋಧಿದಾರ ಪ್ರೂವ್ ಮಾಡಿದಿರಾ? ಇಲ್ಲ. ಕುಂಕುಮ ಹಚ್ಕೊಳೋದ್ರಿ, ಗುಡಿಗೆ ಬರೋದು, ಅವ್ರ ಧರ್ಮದ ಬಗ್ಗೆ ಅವ್ರು ನಡ್ಕೊಳ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದ